ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಇದ್ದಿಲು ಬಿದ್ದಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಕಪ್ಪಿಗಿದ್ದೀನಲ್ಲ, ಎಷ್ಟೋ ಜನ ಬೆಳಗಿದ್ದಾರೆ ಅಂಥೇಳಿ ಒಂಥರ ಅದಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಬೆಳಗಾಗಬೇಕು ಅಂತ. ಅದಕ್ಕೆ ಅದು ಗೋಡೆಯನ್ನು ಕೇಳುತ್ತೆ. ಗೋಡೆ ಹೇಳುತ್ತೆ, ಯಾಕೆ ಚಿಂತೆ ಮಾಡ್ತೀನಿ ನೀನು? ಆ ಸುಣ್ಣ ಡಬ್ಬಿ ಇದೆ, ಸುಣ್ಣ ಡಬ್ಬಿ ಒಳಗೆ ಹೋಗಿ ಬೀಳು, ಸ್ವಲ್ಪ ಉಳ್ಳಾಡು, ಸೊ ನೀನು ಬೆಳಗಾಗ್ತಿ ಅಂತ. ಆಯಿತು, ಅದು ಹೋಗಿ ಸುಣ್ಣ ಡಬ್ಬಿಯೊಳಗೆ ಬೀಳುತ್ತೆ. ಆ ಕಡೆ ಉಳ್ಳಾಡಿದ ನಂತರ ಸ್ವಲ್ಪ ಬೆಳಗ್ಗೆ ಅನಿಸುತ್ತೆ. ಆದರೆ ಕೆಲವೇ ದಿವಸದಲ್ಲಿ ಅದರ ಮೇಲೆ ಹತ್ತಿದಂಥ ಸುಣ್ಣ ಹೋಗ್ಬಿಟ್ಟು ಮತ್ತೆ ಪುನಃ ಅದು ಮೊದಲಿನ ಸ್ಥಾನಕ್ಕೆ ಬಂದು ಕಪ್ಪೆ ಆಗುತ್ತೆ. ಆನಂತರ ಅದು ಒರಳನ್ನು ಕೇಳುತ್ತೆ. ಸೊ ನಾನು ಏನು ಮಾಡಬೇಕು? ನಾನು ಕಪ್ಪ ಇದ್ದೀನಿ, ಬೆಳಗಾಗಬೇಕಲ್ಲ, ಏನು ಮಾಡಬೇಕು ಅಂತ. ಅದೇ ಹೇಳುತ್ತೆ, ಅದು ನಿನ್ನ ಪಾಪದ ಕರ್ಮ, ಅದಕ್ಕೆ ನೀನು ಕಪ್ಪಾಗಿದ್ದಿ. ನೀನು ತೀರ್ಥಯಾತ್ರೆ ಮಾಡು, ಆವಾಗ ನೀನು ಬೆಳಗಾಗ್ತಿ ಎಲ್ಲ. ಆಯಿತು, ಅದು ತೀರ್ಥಯಾತ್ರೆ ಮಾಡುತ್ತೆ. ಎಲ್ಲೆಲ್ಲಿ ನದಿ ಹೊಳೆಗಳ ಕಾಣಿಸುತ್ತೆ, ಎಲ್ಲ ಕಡೆ ಬಿದ್ದೆಲ್ಲ ಮೈಯೆಲ್ಲ ತೊಳ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಆದರೆ ಮೈ ಮೇಲಿನ ಧೂಳ ಹೋಗುತ್ತೆ ಅಷ್ಟೇ, ಆದರೆ ಅದರ ಬಣ್ಣ ಏನು ಬದಲಿ ಆಗಲ್ಲ. ಅದಕ್ಕೆ ವಾಪಸ್ ಅದು ಬಂದು ಪುನಃ ಅದು ವ್ಯಥೆ ಪಡುತ್ತೆ, ಏನು ಮಾಡಬೇಕು ಅಂತ. ಒಬ್ಬ ಜ್ಞಾನಿಯನ್ನು ಕೇಳುತ್ತೆ, ಒಬ್ಬ ಪಂಡಿತನನ್ನು ಕೇಳಿಸುತ್ತೆ. ಅವನು ಹೇಳ್ತಾನೆ, ಸೊ ನೀನು ನಿನ್ನ ಮೂಲಕ್ಕೆ ಹೋಗಿ, ನೀನು ಆವಾಗ ನೀನು ಬದಲೇ ಆಗ್ತಿ, ನಿನ್ನ ಕಪ್ಪು ಬಣ್ಣ ಹೋಗ್ಬಿಡುತ್ತೆ ಅಂತ. ಆವಾಗ ಅದಕ್ಕೆ ನೆನಪು, ಹೌದಲ್ಲ ಅಂಥೇಳಿ ಅದು ಹೋಗಿ ಬೆಂಕಿಯಲ್ಲಿ ಬಿದ್ದುಬಿಡುತ್ತೆ. ಆ ಬೆಂಕಿ ನಿಗಿ ಬೆಂಕಿ ಉರಿತಾ ಹೋಗಬೇಕಾದ್ರೆ ಇದು ಸಹಿತ ಸಾಕಷ್ಟು ಕೆಂಪಾಗ್ಬಿಡುತ್ತೆ. ಆಮೇಲೆ ಉರಿದ್ಬಿಟ್ಟು ಕೆಂಪಾಗಿ ಆಮೇಲೆ ಬೂದಿ ಆಗುತ್ತೆ ಕರೆ. ಆದರೆ ಅದಕ್ಕಿಂತ ಮೊದಲೇ ಅದೇನು ಬೆಂಕಿಯೊಳಗೆ ಬಿದ್ದಿರುತ್ತಲ್ಲ, ಆ ಬೆಂಕಿಯನ್ನು ಕಮ್ಮಾರ ಸೊ ತನ್ನ ಎಲ್ಲ ಸುತ್ತಿಗೆ ಇರ್ಬೋದು, ಚಾಕು ಇರ್ಬೋದು, ಕತ್ತರಿ ಇರ್ಬೋದು, ಅದನ್ನು ಹದ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾನೆ. ಮನೆಯಲ್ಲಿ ತಾಯಂದಿರು ಎಲ್ಲರೂ ಅಡುಗೆ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಎಷ್ಟೋ ಸಲ ಮಕ್ಕಳಿಗೆ ಕಾಸ್ಲಿಕ್ಕೆ ಮಾಡಲಿಕ್ಕೆ ಅದಕ್ಕೆ ಉಪಯೋಗ ಆಗುತ್ತೆ. ನಾನು ಬೂದಿ ಆದರೂ ಸಹಿತ ಎಷ್ಟೊಂದು ಜನರಿಗೆ ನಾನು ಉಪಯೋಗ ಆದೆ ಅಂತಕ್ಕಂಥ ಒಂದು ಸಾರ್ಥಕ ಭಾವನೆ ಸೊ ಅದಕ್ಕೆ ಆ ಇಡ್ಲಿಗೆ ಬರುತ್ತೆ. ಅದಕ್ಕೆ ಸೊ ನಮಗೆ ಏನಾದರೂ ಮಾರ್ಗದರ್ಶನ ಬೇಕು ಅಂದರೆ ಅಲ್ಲೇ ಕೇಳೋಕ್ಕಿಂತ ಒಬ್ಬ ಜ್ಞಾನಿ, ಒಬ್ಬ ಗುರುವಿನ ಹುಡ್ಕೊಂಡು ಹೋಗಬೇಕು. ಸೊ ಅಂತಲ್ಲೇ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಸೊ ಬೆಳಗ್ಗೆ ಮತ್ತು ಸಾಯಂಕಾಲ 6 ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಚಾನಲ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸದಸ್ಯರಾಗಿರಿ, ಬೇರೆಯವರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.